ಅಭಿಮಾನಿಗಳಿದ್ದಾರೆ. ಬುರ್ಕಾ ಪರದೆನ ಸ್ವಲ್ಪ ಸರಿಸಿ ನನ್ನನ್ನು ಮಾತಾಡಿಸ್ತಕ್ಕಂಥ ಮುಸ್ಲಿಂ ಹೆಣ್ಮಕ್ಳಿದ್ದಾರೆ. ಟ್ರೈನ್ನಲ್ಲಿ, ಬಸ್ನಲ್ಲಿ, ನೀವು ಟಿವಿಲಿ ಬರ್ತೀರಲ್ವಾ, ಬಹಳ ಚೆನ್ನಾಗಿ ಮಾತಾಡ್ತೀರಾ. ಮುಸ್ಲಿಂ ಹೆಣ್ಮಕ್ಳು ಹೇಳಿದಾಗ ನನಗೆ ತುಂಬಾ ಆಶ್ಚರ್ಯ ಆಗ್ತದೆ. ಹಾಸ್ಯ ಇಷ್ಟು ಸಾರ್ವಕಾಲಿಕವೇ, ಇಷ್ಟು ಸಾರ್ವತ್ರಿಕವಾಗ್ತದೆ. ನಿಜವಾದ ಜಾತ್ಯತೀತ ಜನತಾದಳ ಅಂದ್ರೆ ಅದು ನಮ್ಮದೇ. ಏನೆಂಬಡಿಯಲ್ಲ ಅವರು ನಿಜವಾದ ಜಾತ್ಯತೀತ ಪಕ್ಷ ಅಂತ ಏನಾದ್ರು ಇದ್ರೆ ಅದು ನಮ್ದೇ ಹಾಸ್ಯ. ಯಾಕಂದ್ರೆ ಇಲ್ಲಿ ಎಲ್ಲರೂ ನಗ್ತೀರಾ, ಕಾಂಗ್ರೆಸ್ನವ್ರು ನಗ್ತೀರಾ, ಬಿಜೆಪಿ ಅವ್ರು ನಗ್ತೀರಾ, ಇಲ್ಲಿಯೂ DMK ಅಣ್ಣ DMK ಅಂತೀರ, ಅವು ನಗ್ತವೆ. ಎಲ್ಲಾ ಜಾತಿಯವರು, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಏನೇ ಜಾತಿಯ ಧರ್ಮಗಳಿರಲಿ ಎಲ್ಲರೂ ನಗ್ತಾರೆ. ಯಾಕಂದ್ರೆ ನಗು ಮನುಷ್ಯನ ಹುಟ್ಟು ಗುಣ, ಅವನ ರಕ್ತದಲ್ಲೇ ಬಂದಿದ್ದು. ಆದರೂ ಕೆಲವರು ನಗಲ್ಲ, ಅದು ರಕ್ತದಲ್ಲೇ ಬಂದಿದ್ರು ಕೂಡ ಕೆಲವರು ನಗಲ್ಲ ಅಂದಾಗ ಅವನ್ನ ನಾವು ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ಸ್ ಅಂತ ತೀರ್ಮಾನ ಮಾಡಿ ಅವ್ರನ್ನ ಪರಿಗಣಿಸದೆ ನಾವು ಈ ರಕ್ತದಲ್ಲಿ ಏನು ನಗು ಬಂದಿರ್ತದೆ ಅಂಥವ್ರು ನಗಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ನಾನು, ಜೋಶಿ, ಮಹಾಮನಿ. ಹಾಗೆ ಓಪನಿಂಗ್ ಬ್ಯಾಟ್ಸ್ಮನ್ ನಮ್ಮಲ್ಲಿ ಯಾವತ್ತಿದ್ರೂ ಕಳೆದ 15-20 ವರ್ಷಗಳಿಂದ ನನ್ನ ಜೊತೆಗಿರ್ತಕ್ಕಂಥ ನರಸಿಂಹ ಜೋಶಿ ಅವರೇ ಓಪನಿಂಗ್ ಬ್ಯಾಟ್ಸ್ಮನ್. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರ ಸಂಘದ ಆಧಾರ ಸ್ತಂಭ ಅವರು. ಯಾಕೆ ಅವ್ರನ್ನ ಸ್ತಂಭ ಅಂತ ನಾನು ಕರಿತೀನಿ ಅಂದ್ರೆ, ದಯವಿಟ್ಟು ನರಸಿಂಹ ಜೋಶಿ ಅವರು ಎದ್ದು ಬರ್ಬೇಕಿಲ್ಲಿ. ಒಂದು ಐಡಿಯಾ ಬಂತು ನಿಮಗೆ ಯಾಕೆ ಸ್ತಂಭ ಅಂದೆ. ನಾನು ಆಕಾರಕ್ಕೂ ಅರ್ಧ ನಾನು ಹೆಸರವರಿಗೆ ಕೊಟ್ಟಿದ್ದೀನಿ. ಇವ್ರನ್ನ ನಾವು ಉತ್ತರ ಕನ್ನಡ ಕಡೆ 108 ನರಸಿಂಹ ಜೋಶಿ ಅಂತ ಕರೀತಾರೆ. 108 ಶ್ರೀ 1008 ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತೆಲ್ಲ ಸ್ವಾಮಿಗಳು ಇರ್ತಲ್ಲ, ಆ ಥರ ಇವ್ರಿಗೆ ಉತ್ತರ ಕರ್ನಾಟಕದಲ್ಲಿ 108 ನರಸಿಂಹ ಜೋಶಿ ಅಂತ ಕರೀತಾರೆ. 108 ಅಂದ್ರೆ ಏನು ನಿಮಗೆಲ್ಲ ತಿಳಿದಿರುವಂತೆ ಆಂಬುಲೆನ್ಸ್. ಆಂಬುಲೆನ್ಸ್ಗೆ 108 ಅಂತ ಯಾಕಂತಾರೆ ಅಂತ ನಾವು ಬಹಳ ಯೋಚನೆ ಮಾಡಬೇಕಾಗಿಲ್ಲ. 108 110 ಅನ್ಬೋದಾಗಿತ್ತು, 111 ಅನ್ಬೋದಾಗಿತ್ತು, 200 ಅನ್ಬೋದಾಗಿತ್ತು. 108 108 ಅಂತದಕ್ಕೆ ಯಾಕಂತಾರೆ ಅಂದ್ರೆ ಮನುಷ್ಯನಿಗೆ ಬರೋ ರೋಗ 108. ಆ 108ರಲ್ಲಿ ಯಾವ ರೋಗ ಬಂದರೂ ಆಂಬುಲೆನ್ಸ್ ಬಂದು ಕರ್ಕೊಂಡು ಹೋಗ್ಲಿ ಅವನ್ನ ಅಂತ ಹೇಳಿ ಅದಕ್ಕೆ 108 ಅಂತ ಹೆಸರಿಟ್ಟಿದೆ. ಬಟ್ ಇವ್ರಿಗೆ ಯಾಕೆ ನಾವು 108 ಅಂತೀವಿ? ಇದು ಸಮಸ್ಯೆ. ಏನು ಸಮಸ್ಯೆ ಇಲ್ಲ, ಸಿಂಪಲ್. 108 kg ಇದ್ದಾರೆ ಅಷ್ಟೇ. 110 ಇದ್ರು. ಮೊನ್ನೆ ಸ್ವಲ್ಪ ನಿಸರ್ಗ ಚಿಕಿತ್ಸಾಲಯಕ್ಕೆ ಹೋಗಿ ಒಂದು 2 kg ಕಡಿಮೆ ಆಗಿದ್ದಾರೆ. ಅವ್ರು 15 ದಿವಸ ಅವ್ರನ್ನ ಇಟ್ಕೊಂಡು ಇದಕ್ಕಿಂತ ಕಡಿಮೆ ಮಾಡೋದು ನಮ್ಮ ಕೈಲಿ ಸಾಧ್ಯ ಇಲ್ಲ ಸರ್, ನೀವೇ ಏನಾದರೂ ಪರಿಹಾರ ಕಂಡ್ಕೋಬೇಕು ಅಂತ ಹೊರಗೆ ತಳ್ಳಿದ್ದಾರೆ ಇವ್ರನ್ನ ಅಷ್ಟೇ. ಇಂಥ ದೇಹವನ್ನು ಇಟ್ಕೊಂಡು ನನ್ನ ಜೊತೆಗೆ ದೇಶ ವಿದೇಶಗಳನ್ನ ಸುತ್ತಿದ್ದಾರೆ. ಕರ್ನಾಟಕದ 410 ಊರುಗಳನ್ನು ಸುತ್ತಿದ್ದಾರೆ. ಇವರ ಧ್ವನಿಯಲ್ಲಿ ಎಲ್ಲ ರಾಜಕಾರಣಿಗಳ, ಎಲ್ಲ ಸಿನಿಮಾ ನಟರ ಧ್ವನಿಗಳಿದೆ. ಇಲ್ಲಿ ಮಂಗಳೂರು, ಉಡುಪಿಯವರು ಇದ್ದೀರಾ ಅಲ್ವಾ? ಇದ್ದೀರಲ್ಲ? ಯಾಕೆ ನಾವು ಇಳ್ಕೊಂಡು ಹೋಟ್ಲು ಅವ್ರದೇ ಅಂತ ಗೊತ್ತಾಯ್ತು ನನಗೆ. ಅಲ್ಲಿ ಯಕ್ಷಗಾನದ ಒಬ್ಬ ಧೀಮಂತ ಕಲಾವಿದನ ಧ್ವನಿಯನ್ನು ಕೂಡ ಇವರು ಅನುಕರಿಸ್ತಾರೆ. ತಮ್ಮೆಲ್ಲರ ಪ್ರೋತ್ಸಾಹ, ಅಭಿಮಾನ ಈ ನಮಗೆ ಕೊಟ್ಟಂತ ಸಮಯದಲ್ಲಿ ಮೂರೂ ಕಲಾವಿದರ ಮೇಲೆ ಏಕಪ್ರಕಾರವಾಗಿರಲಿ ಅಂತ ಹೇಳ್ತಾ, ಈಗ ನಿಮ್ಮ ಮುಂದೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ನರಸಿಂಹ ಜೋಶಿ ತಮ್ಮ ಮಿಮಿಕ್ರಿ ಕಲೆಯೊಂದಿಗೆ. ನುಡಿಯನ್ನ ನಮ್ಮ ಕರ್ನಾಟಕದಲ್ಲಿನೇ ಬೆಳೆಸಲಿಕ್ಕೆ ರಕ್ಷಣಾ ವೇದಿಕೆ, ಆ ವೇದಿಕೆಗಳು ಓಡಾಡ್ತಾವೆ. ಆದ್ರೆ ಹೊರ ರಾಜ್ಯದಲ್ಲಿ ಬಂದು ಇಂಥ ಒಂದು ಸಂಘವನ್ನು ಕಟ್ಟಿಕೊಂಡು ನೀವು ನಡೆಸಿದ್ರೆ ನಿಜವಾದ ಪ್ರೇಮಿಗಳು ಅಂದ್ರೆ ನೀವೇ. ನೀವು ಇಲ್ಲಿ ಕರೆಸಿದರೆ ನಮ್ಮ ಗುರುಗಳ ಮುಖಾಂತರ ನಿಮ್ಮನ್ನು ನೋಡೋ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಇಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯ ಪಡೆದಿರ್ತಕ್ಕಂಥ ಆಟ. ಈ ಕ್ರಿಕೆಟ್ ಕಾಮೆಂಟ್ರಿನ ಯಾರ ಕೈಲಿ ಹೇಳಿಸೋಣ ಅಂದಾಗ ಅಲ್ಲಿ ರಾಜಕೀಯ ನಾಯಕರು ಸಿಗ್ತಾರೆ, ಸಿನಿಮಾ ನಟರು ಸಿಗ್ತಾರೆ. ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವ್ರ ಜೊತೆ ಎಲ್ಲ ಒಡನಾಟ ಎಲ್ಲ ಗೊತ್ತು ಅವರಿಗೆ. ನೀವು ಯಾವ ಧ್ವನಿ ಕರೆಕ್ಟ್ ಆಗಿದೆ ಚಪ್ಪಾಳೆ ಕೊಡಿ. ಮೊದಲೇದಾಗಿ ಹೋಗ್ತೀವಿ ವಿಧಾನಸೌಧಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ. ಖರ್ಗೆ ಸಾಹೇಬ್ರೆ ನೀವು ಕಾಮೆಂಟ್ರಿ ಹೇಳಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಯಾವ ನಾವೆಲ್ಲ ಚಿಕ್ಕ ವಯಸ್ಸಿನೊಳಗಿದ್ದಾಗ ಕಬಡ್ಡಿ, ಖೋ ಖೋ ಎಲ್ಲ ಆಡಿ ಬೆಳೆದವರು. ಈ ಕಾಮೆಂಟ್ರಿ ಹೇಳೋದು ನಮ್ಮ ಕೈಲಿ ಆಗೋದಿಲ್ಲ. ಅದು ಅಲ್ಲದೆ ನಮ್ಗೆ ಯಾವ ಹೈಕಮಾಂಡ್ ಆದೇಶನೂ ಆಗಿಲ್ಲ. ಧನ್ಯವಾದಗಳು. ಇನ್ನೇನು ಯಾರ ಕೈಲಿ ಹೇಳಿಸೋಣ ಅಂದಾಗ ಸಿದ್ದರಾಮಯ್ಯರು ಸಿಕ್ಕರು. ಸಿದ್ದರಾಮಯ್ಯರ ನೀವು ಕಾಮೆಂಟ್ ಹೇಳಬೇಕು. ಕಾಮೆಂಟ್ರಿಗೆ ನಮ್ಮ ಕೈ ಹೇಳಕ್ಕಾಗಲ್ಲ. ಕಾಮೆಂಟ್ರಿ ಹೇಳ್ತಕ್ಕಂಥ ಜನಿಗೆಲ್ಲ ಓಟ್ ಹೋಗ್ಬಿಟ್ಟಿದ್ದಾರೆ. ಈಗ ಏನಿದ್ರು ಬರೀ ಬ್ಯಾಟಿಂಗ್ ಮಾಡೋರು ಮಾತ್ರ. ನೋಡಿ, ಸಿದ್ದರಾಮಯ್ಯ
ಹೋರಾಟದ ಮುಖಾಂತರ ಬಂದಿರತಕ್ಕಂಥವ್ರು. ನನ್ನ ನೋಡಿ ಜನ ಕಾಮೆಂಟ್ ಹೇಳಬೇಕು ಹೊರತು ನಾನು ಯಾರ ಬಗ್ಗೆ ಕಾಮೆಂಟ್ ಹೇಳಲ್ಲ. ನಮ್ಮ ಲಕ್ಷ್ಮಣ ಹೊಡೆದರೆ ಕೇಳಿದ್ವಿ, ಚಪ್ಪಾಳಿ ತಟ್ಟೆ, ಚಪ್ಪಾಳಿ ತಟ್ಟುವಾಗ ತಟ್ಬಿಡಬೇಕು. ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು. ಎಲ್ಲರಿಗೂ ಒಳ್ಳೇದಾಗಲಿ. ಇನ್ಯಾರ ಕಲೆ ಕಾಮೆಂಟ್ ಕಳ್ಸೋಣ ಆಲೋಚನೆ ಮಾಡಿದ್ವಿ. ಕುಮಾರಸ್ವಾಮಿ ಅವರು ಸಿಕ್ಕರು. ಕುಮಾರಸ್ವಾಮಿ ನೀವು ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕರ್ನಾಟಕದಲ್ಲಿ 2020 ಪಂದ್ಯದಲ್ಲಿ ಯಾವ ರೀತಿ ಮೊದಲು ಬ್ಯಾಟಿಂಗ್ ಮಾಡಬೇಕಂತ ತೋರಿಸಿಕೊಟ್ಟವನೇ ನಾನು. ಈ ಕಾಮೆಂಟ್ ಹೇಳೋದು ನನ್ನ ಕೈಲಾಗಲ್ಲ. ಬೇಡ ಬಿಡಿ ಸರ್. ಯಡಿಯೂರಪ್ಪನವ್ರು ಅಲ್ಲೇ ಇದ್ರು. ಯಡಿಯೂರಪ್ಪನವ್ರು ನೀವು ಕಾಮೆಂಟ್ ಹೇಳಬೇಕು. ಯಡಿಯೂರಪ್ಪರ ಹತ್ರ ಹೊರಟಿದ್ವಿ ಅಲ್ಲಿ ರೇಣುಕಾಚಾರ್ಯ ಸಿಕ್ಬಿಟ್ರು. ರೇಣುಕಾಚಾರ್ಯ ನೀವು ಕಾಮೆಂಟ್ ಹೇಳಬೇಕು. ಈ ಸಂದರ್ಭದಲ್ಲಿ ಒಮ್ಮತಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಡಿಯೂರಪ್ಪನ ತಂದೆ ಸಮಾನ ಅಂದ್ರು. ಇಲ್ಲಿ ನಾವು ಅದನ್ನು ಕೇಳೇ ಇಲ್ಲ. ಕಾಮೆಂಟ್ ಹೇಳಬೇಕು ನೀವು. ಒಂದು 5 ನಿಮಿಷ ಡ್ಯಾನ್ಸ್ ಮಾಡಿದ್ರೆ ಮಾಡ್ಬಿಡ್ತೀನಿ ನಾನು. ಕಾಮೆಂಟ್ ಹೇಳೋದು ನಮ್ಮ ಕೈಲಿ ಆಗೋದಿಲ್ಲ. ಬೇಡ ಬಿಡಿ ಸರ್. ಯಡಿಯೂರಪ್ಪನವ್ರು ನೀವು ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತಲಿಕ್ಕೆ ಇಷ್ಟಪಡ್ತೀನಿ ನಾನು. ನಾ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಇಲ್ಲ ನಾವು ಅದನ್ನು ಕೇಳೇ ಇಲ್ಲ ಸರ್. ಹಲೋ, ಸ್ವಲ್ಪ ಬೇಸ್ ಈ ಏನು ಸೌಂಡ್ ನೆಲ್ಲ ಇರ್ಕ ಅಂದ್ರೆ ಚೆನ್ನಾಗಿದೆ. ಒಂದು ಸ್ವಲ್ಪ ಬೇಸ್ ಕೊಡಿ ಸರ್. ಹಲೋ ಪ್ಲೀಸ್. ಸಮಸ್ಯೆ ಏನಂದ್ರೆ ಮಾತು ಒಂದು ಏನು ಅಂದ್ಬಿಟ್ಟಿನ ಅಂದ್ರೆ ಮತ್ತೆ ಉಲ್ಟಾ ಕಡಿಮೆ ಮಾಡಿಬಿಡ್ತಾರೆ ಅವರು. ಅದಕ್ಕೆ ಮೂಗು ಸೊನ್ನೆ ಮ್ಯಾಗ ನಡೆದ ನಮ್ಮದವ್ರದ್ದು. ಯಡಿಯೂರಪ್ಪನವ್ರು ನೀವು ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತಲಿಕ್ಕೆ ಇಷ್ಟಪಡ್ತೀನಿ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ರೈತರ ಮುಖದ ಮೇಲೆ ಪ್ರಮಾಣ ವಚನ ಮಾಡಿದ್ದೇನೆ. ನಾನು ಒಳ್ಳೆ ಉತ್ತಮ ಬ್ಯಾಟಿಂಗ್ ಆಡಬೇಕಂತ ಪ್ರಯತ್ನ ಮಾಡ್ತಿದ್ದೆ. ಆದರೆ ನಮ್ಮವರು ನನ್ನ ಕಾಮೆಂಟ್ ಹೇಳ್ತಾ ಇದ್ರು, ರನ್ಔಟ್ ಮಾಡಿಬಿಟ್ರು, ನಮ್ಮನ್ನು ಓಡ್ಲಕ್ಕೆ ಬಿಡಲಿಲ್ಲ. ಹೋಗ್ಲಿ ಬಿಡಿ ಸರ್. ಯಾರ ಕೈಲಿ ಹೇಳ್ಸೋಣ? ಅಲ್ಲಿ ಸಿಕ್ಕರು ದೇವೇಗೌಡರ ನೀವು ಕಾಮೆಂಟ್ ಹೇಳಬೇಕು. ಅಲ್ಲ ಸ್ವಾಮಿ, ಕಳೆದ 50 ವರ್ಷದ ರಾಜಕಾರಣದಲ್ಲಿ ದೇವೇಗೌಡ ಯಾರ ಬಗ್ಗೆ ಕಾಮೆಂಟ್ರಿ ಹೇಳಿಲ್ಲ. ಮತ್ತೆ ಏನು ಮಾಡಿದ್ರಿ? ರೈತ ಪರವಾದ ಹೋರಾಟಗಳನ್ನು ಮಾಡಿದ್ದೇನೆ. ರೈತ ಪರವಾದ ಸರ್ಕಾರವನ್ನು ಕೊಟ್ಟಿದ್ದೇನೆ. ರೈತರು ಏನು ಕೊಟ್ಟರು? ಮಣ್ಣಿನ ಮಗ ಅಂತ ಬಿರಿದು ಕೊಟ್ಟಿದ್ದಾರೆ. ಈ ಕ್ರಿಕೆಟ್ ಬಗ್ಗೆ ನಿಮ್ಗೇನು ಗೊತ್ತು? ಎಲ್ಲ ಗೊತ್ತು ಸ್ವಾಮಿ. ಏನು ಗೊತ್ತಿಲ್ಲ ಹೇಳಿ? ಅಲ್ಲ, ನಿಮ್ಗೇನು ಗೊತ್ತು ಹೇಳಿ? ಯಾವ ಸಂದರ್ಭದಲ್ಲಿ ಯಾವ ವಿಕೆಟನ್ನ ಯಾವ ರೀತಿ ತೆಗಿಬೇಕಂತ ಗೊತ್ತು ನನಗೆ. ಇನ್ನು ಟಿವಿ ನೈನರ್ ಅಲ್ಲೇ ಇದ್ರು. ಹೀಗೂ ಅದನ್ನ ನೀವು ಹೇಳ್ರಿ. ಅವ್ರು ಭಾಳ ಟೆನ್ಷನ್ ಮಾಡ್ತಾರೆ. ನಾರಾಯಣ ಸ್ವಾಮಿಯವರು ಹಿಂಗ್ ಮಾಡ್ಕಂತ ಒಂದ್ ನೆರಳು ತೋರಿಸ್ತಾರ. ಒಂದು ಹಿಂದ್ಗಡೆ ಒಂದು ವಾಯ್ಸ್ ಬರ್ತದೆ. ಏನಂತ? ಈ ಮನುಷ್ಯ ಬಂದಿದ್ದಾದರೂ ಎಲ್ಲಿಂದ, ಹೋಗೋದಾದರೂ ಎಲ್ಲಿಗೆ? ಅವನು ಹೊಟ್ಟೆಗೆ ಬಂದಾನ, ಸುಡುಗಾಡಿಗೆ ಹೋಗ್ತಾನ. ಇವ್ರ ಕೈಯಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೊಟ್ಟರೆ ಹೆಂಗೆ ಹೇಳ್ತಾರೆ? ವಿಸ್ಮಯಕಾರಿ ಪ್ರಪಂಚದ ಮಧ್ಯದಲ್ಲಿ ಹಲವಾರು ವಿಷಯಗಳು ನಮ್ಮ ಕಣ್ಣಿಗೆ ಕಂಡ್ರು ಮನಸ್ಸಿಗೆ ತಿಳಿದಂಗೆ ಒಟ್ಟೋಗ್ತವೆ. ಇಂಥದ್ರಲ್ಲಿ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಮೋಸದಾಟ ನಡೀತದಂತ ಗೊತ್ತಾದಾಗ ನಾವು ನಮ್ಮ ತಂಡ ಸಮೇತವಾಗಿ ಹೋಗಿ ಪಿಚ್ಚಿನ ಮೇಲೆ ಕೈ ಇಟ್ಟಾಗ ಕೈ ಝುಮ್ಮನ್ನುತ್ತೆ. ಎಲ್ಲಿ ಕೈ ಝುಮ್ಮಂದಿದ್ದಾದರೂ ಯಾಕೆ, ಅಲ್ಲಿ ಭಾರತ ಗೆದ್ದಿದ್ದಾದರೂ ಯಾಕೆ? ಇವೆಲ್ಲದರ ಮಧ್ಯದಲ್ಲಿ ನಮ್ಮ ಮನಸ್ಸಿಗೆ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಇದೇ ಕ್ರಿಕೆಟ್ ಕಾಮೆಂಟ್ನ ಯಾರ ಕೈಲಿ ಹೇಳ್ಸೋಣ ಅಂದಾಗ ಅಲ್ಲಿ ಸಿಗ್ತಾರೆ ಖ್ಯಾತ ಹರಿಕಥೆ ಕೀರ್ತನಕಾರರು, ಕೀರ್ತನ ಕೇಸರಿ ದಿವಂಗತ ಗುರುರಾಜುಲು ನಾಯ್ಡು ಅವರು. ಈ ಗುರುರಾಜುಲು ನಾಯ್ಡು ಅವರಿಗೆ ಹರಿಕಥೆ ಹೇಳಿ 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 ಅಭ್ಯಾಸ.
ಮನೆಯಲ್ಲಿ ಮಗು ಅಳ್ತಾ ಇದ್ರು ಕೂಡ ಹರಿಕತೆ ಶೈಲಲ್ಲೇ ಸಮಾಧಾನ ಪಡಿಸ್ತಾ ಇದ್ರು. ಯಾವ ರೀತಿ? ಹರಿಕತೆ ಹೇಳೋದು ಮುಗಿಸ್ಕೊಂಡು ಬಂದ್ರು, ಮಗು ಅಳ್ತಾ ಇತ್ತು, ನೋಡಿದ್ರು, ಕಂದ, ಇದು ಗಜಗೌರಿ ವ್ರತ ಅಂತಕ್ಕಂಥ ಕ್ಯಾಸೆಟ್ ಕೇಳಿರ್ಬೋದು ನೀವೆಲ್ಲ, ಅದರಿಂದ ಇಟ್ಕೊಂಡು ಮಾಡಿದ್ದು. ಮಾಡ್ಕೋಬ್ಯಾಡ್ವೋ ಒಂದ 9 ತಿಂಗಳು ಎತ್ತು ಹೊತ್ತು ಮುತ್ತಕ್ಕಿ ಸಾಕ್ಸದ ತಾಯಿಗಿಂತ ಮಿಗಿಲಾದ ದೇವರು ಜಗತ್ತಿನಲ್ಲಿ ಯಾರೂ ಇಲ್ಲ ಕಂದ, ಮುಚ್ಚೋ ಬಾಯಿನ ಕಂದ. ಕಂದ ಪರ್ಮನೆಂಟ್ ಬಾಯಿ ಮುಚ್ಚಿಬಿಡ್ತು. ಕಲ್ಪನೆ ಮಾಡ್ಕೊಳ್ರಿ, ಇವರು ಬಂದು ಕ್ರಿಕೆಟ್ ಕಾಮೆಂಟ್ ಹೇಳಿದ್ರೆ ಹೆಂಗೆ ಹೇಳ್ಬೋದು? ಇಂಡಿಯಾ ವರ್ಸಸ್ ಶ್ರೀಲಂಕಾ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್, ವಾಂಖೇಡೆ ಸ್ಟೇಡಿಯಂ, ಮುಂಬೈ. ಸ್ವಲ್ಪ ಹೆವಿ ಗಾಡಿ, ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ, ಮೈಲೇಜ್ ಕಮ್ಮಿ. ಇವರು ಕ್ರಿಕೆಟ್ ಕಾಮೆಂಟ್ ಹೇಳಿದ್ರೆ ಹೆಂಗೆ ಹೇಳ್ಬೋದು? ಕಲ್ಪನೆ, ಮುಂಬೈ ವರ್ಲ್ಡ್ ಕಪ್ ಮ್ಯಾಚ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಲಕ್ಷ್ಮೀ ರಮಣ ಗೋವಿಂದ. ಎಲ್ಲಿ? ಸ್ಟೇಡಿಯಂನಲ್ಲಿ. ಸಚಿನ್ ತೆಂಡೂಲ್ಕರಾಯ, ವೀರೇಂದ್ರ ಸೆಹ್ವಾಗಾಯ, ಮಹೇಂದ್ರ ಸಿಂಗ್ ಧೋನಿಯಾಯ ನಮಃ. ಮೆರೆವ ಪುರದೊಳಗೆ ಹಿರಿಯವನೆನ್ನಿಸಿದ ಕಪಿಲ ದೇವನ ಚರಿತೆಯ ಪಾಡೆ, ಪಾಡಿ ಪೊಗಳಲ್ಲತಿ ಮುದವೆನಿಪುದು ಸುರತರ ಮಾರ್ಗ ಸುಸಾಧಕವು ಕಪಿಲ ದೇವ. ಪಂದ್ಯಾರಂಭ ಕಾಲದಲ್ಲಿ ಭಾರತ ತಂಡದ ನಾಯಕರಾಗಿರ್ತಕ್ಕಂತಹ ಮಹೇಂದ್ರ ಸಿಂಗ್ ಧೋನಿ ಮತ್ತು ಶ್ರೀಲಂಕಾ ತಂಡದ ನಾಯಕರಾಗಿರ್ತಕ್ಕಂತಹ ಕುಮಾರ್ ಸಂಗಕ್ಕ ಟಾಸ್ ಮಾಡಲು ಹೋಗ್ತಾ ಇದ್ದಾರೆ. ಈಗಾಗಲೇ ಪಿಚ್ ರಿಪೋರ್ಟರ್ ಆಗಿರ್ತಕ್ಕಂತಹ ರವಿಶಾಸ್ತ್ರಿ ಮತ್ತು ಟೋನಿ ಗ್ರೆಗ್ ಅವರು ಹೇಳಿದ್ದಾರೆ, ಟಾಸ್ ಅನ್ನು ಗೆದ್ದುಕೊಂಡು ಮೊದಲ ಬ್ಯಾಟಿಂಗ್ ಅನ್ನು ಯಾರು ಮಾಡುತ್ತಾರೆ ಸುಲಭವಾಗಿ ರನ್ಗಳನ್ನು ಗಳಿಸಬಹುದು ಎಂಬುದಾಗಿ. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಶ್ರೀಲಂಕಾ ತಂಡದ ನಾಯಕರಾಗಿರ್ತಕ್ಕಂತಹ ಕುಮಾರ್ ಸಂಗಕ್ಕ ಟಾಸ್ ಅನ್ನು ಗೆದ್ದುಕೊಂಡು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡು 274 ರನ್ ಮಾಡಿದ್ದಾನೆ. ಮರುತರವಾಗಿ ಬ್ಯಾಟ್ ಮಾಡಲು ಬರ್ತಾ ಇದ್ದಾರೆ ಭಾರತ ತಂಡದ ಆರಂಭ ಆಟಗಾರರಾಗಿರ್ತಕ್ಕಂತಹ ವೀರೇಂದ್ರ ಸೆಹ್ವಾಗ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರು. ಯಾವ ತರ ಬರ್ತಾ ಇದ್ದಾರೆ ನೋಡ್ಬೇಕು ಅವರ ವೈಭವನ. ಕಲಕಿತಾಪರಿವೆಂದದಿ ನೋಡಲು ಸುಖಮಳೆಯಂತದಿ ಬಾಣವು ಕರಿಯೇ ಹರಿ ಅರಿಯುತ್ತಲೆ ದರೆಯೊಳ ಮೆರದಿಯ ಹರಡರಡಿ ಇರುವರ ಯುದ್ಧವ ನೋಡಲು ಅಂಬರದಲ್ಲಿ ನಲಿದಾಡುವ ಸುರಡ ಅನಂತದಿಂದಲಿ ನಲಿಯುತ್ತ ನೋಡೇ. ಈ ರೀತಿಯಾಗಿ ಬಂದು ನಿಂತಿದ್ದಾರೆ. ಓವರ್ನ ಮೊದಲನೇ ಚೆಂಡು ಮಲಿಂಗ ನೇರ ಬೈ ತಂದು ಹೋಗಿದ್ದಾನೆ. ವೀರೇಂದ್ರ ಸೆಹ್ವಾಗ್ ದುರ್ಗುಟ್ಟಿ ಸುರಡಿ ಭರದಿಂದ ಮುನ್ನುಗ್ಗಿ ಭರ್ಜರಿಯಾಗಿ ಬಂದು ಶಂಭೋ ಎಂದು ಬಾರಿಸಲು ಹೋಗಿದ್ದಾನೆ. ದುರ್ದೈವವಶ ಚೆಂಡು ಬ್ಯಾಟಿಗೆ ತಾಗದ ನೇರವಾಗಿ ಪ್ಯಾಡಿಗೆ ಬಡಿದಿದೆ. ಆ ಕಡೆಯಿಂದ ಮಲಿಂಗ ಕೃಷ್ಣ ಎಂದು ಅಪ್ಪೀಲ್ ಮಾಡಿದ್ದಾನೆ. ಈ ರೀತಿಯಾಗಿ ಮೊದಲನೆಯ ವಿಕೆಟ್ ಪತನ. ಭಾರತ ಮೊದಲ ಬಿದ್ದಿದೆ ಕೇವಲ 0ಗೆ. ಪೆವಿಲಿಯನ್ನಲ್ಲಿ ಕೂತ್ಕೊಂಡು ಮಹೇಂದ್ರ ಸಿಂಗ್ ಧೋನಿ ಕಣ್ಣೀರಿಡ್ತಾ ಇದ್ದಾನೆ. ಅಯ್ಯ, ನಾನು ಯಾರಿಗಾದ್ರೂ ಮೋಸ ಮಾಡಿದ್ದೆ. ಬಂದಿರತಕ್ಕಂತ ವೀರೇಂದ್ರ ಸೆಹ್ವಾಗ್ ಕೇಳ್ತಾ ಇದ್ದೀನಿ, ಅಪ್ಪ ನೀನ್ ಯಾವ ತರ ಔಟ್ ಆದೆ ಕಣಯ್ಯ. ವೀರೇಂದ್ರ ಸೆಹ್ವಾಗ್ ದುಃಖ ಸೇರ್ತದೆ. ಏನಂತ? ಔಟ್ ಸೈಡ್ ರಾಫ್ಟಿಗೆ ಹೋಗ್ತಾ ಇರೋ ಚೆಂಡನ್ನು ಮುಟ್ಟಿನ ಕೆಟ್ಟೇನೆ. ಇನ್ನೇನ್ ಮಾಡ್ಬೇಕು? ಕೃಷ್ಣ ಎಂದು ಮೇಲಕ್ಕೆ ನೋಡಿದ್ದಾನೆ. ಸೆಕೆಂಡ್ ಪವರ್ ನಲ್ಲಿ ಕುಳಿತಿರ್ತಕ್ಕಂಥ ಗೌತಮ್ ಗಂಭೀರ್ ಕಣ್ಣಿಗೆ ಬಿದ್ದಿದ್ದಾನೆ. ಅಯ್ಯ ಬಾರೋ, ಭಾರತ ಮಾನವನ್ನು ಕಾಪಾಡುವ ಎಂದು ಕೈ ಮಾಡಿ ಕರೆದಿದ್ದಾನೆ. ಬಂದಿರತಕ್ಕಂಥ ರಾಹುಲ್ ದ್ರಾವಿಡ್ ಬರಸೆಳೆದು ಬಿಗಿದಪ್ಪಿ ಹಣೆಗೆ ಮುತ್ತನ್ನಿಟ್ಟು ನೆತ್ತಿಯನ್ನು ನೇವರಿಸಿ ಬೆನ್ನನ್ನು ಚಪ್ಪರಿಸಿ ಸೆಂಚುರಿ ಹೊಡೆದುಕೊಂಡು ಬಾ ಅಂತ ಕಳಿಸ್ತಾ ಇದ್ದಾನೆ. ಈ ರೀತಿಯಾಗಿ ಭಾರತ ವರ್ಲ್ಡ್ ಕಪ್ ಮ್ಯಾಚ್ ಅನ್ನು ಗೆಲ್ಲಿತ್ತು ಎಂಬುದರ ಬಗ್ಗೆ ಈಗ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರೆ ರವಿಶಾಸ್ತ್ರಿ ಕೇಳಿದ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ, ಭಾರತ ತಂಡ ಜೊತೆಯಲ್ಲಿ ಶ್ರೀಲಂಕಾ ತಂಡವೇ ಫೈನಲ್ಗೆ ಬರ್ಲಿಕ್ಕೆ ಕಾರಣ ಯಾರು? ಮಹೇಂದ್ರ ಸಿಂಗ್ ಧೋನಿ ಹೇಳಿದ, ಶ್ರೀಲಂಕಾ ತಂಡವೇ ಫೈನಲ್ಗೆ ಬರ್ಲಿಕ್ಕೆ ಕಾರಣ ಆಂಜನೇಯ ಸ್ವಾಮಿ. ರವಿಶಾಸ್ತ್ರಿ ಕೇಳಿದ, ಸ್ವಾಮಿ ಆಂಜನೇಯ ಸ್ವಾಮಿಗೂ ಮತ್ತು ಕ್ರಿಕೆಟ್ಗೂ ಏನಯ್ಯ ಸಂಬಂಧ? ಮಹೇಂದ್ರ ಸಿಂಗ್ ಹೇಳಿದ, ಸುಟ್ಟನವನು ಬಾಲದಿ ಲಂಕೆಯ ಅರ್ಧ ಮಾತ್ರವ, ಪೂರ್ತಿ ಸುಟ್ಟಿದ್ದರೆ ಶ್ರೀಲಂಕವೇ ಇರುತ್ತಿರಲಿಲ್ಲವಲ್ಲ. ನೋಡ್ರಿ, ಈ ಗಜಗೌರಿ ಇರತ್ತ ಕ್ಯಾಸೆಟ್ ಕೇಳಿದ್ರಿ. ನಿಜವಾಗ್ಲೂ ಒಬ್ಬ ಹಿಂದಿ ಕವಿ ಬಹಳ ಚಂದ ಬರೀತಾನ್ರಿ. ಕೆಲವೊಬ್ರಿಗೆ ನಕ್ಕು ಕಣ್ಣ ನೀರು ಬರ್ತಾವ. ಜಗತ್ತಿನ ಎಲ್ಲವನ್ನು ಕಂಡಿಡ್ದಾರ. ನೋಡ್ರಿ ಹೆಂಗಿದೆ ಅಂದ್ರೆ, ಹಿಂದಿ ಒಬ್ಬ ಕವಿ ಬಹಳ ಚಂದ ಬರೀತಾನ. ಹರೇಕು ಮುಸ್ಕುರಾಹಟ್ ಮುಸ್ಕಾನ್ ನಹಿ ಹೋತಿ, नफरत हो या मोहब्बत आसान नहीं होती, आंसू खुशी के गम के होते हैं एक जैसे, इन आंसुओं की कोई पहचान नहीं होती. ಕಣ್ಣೀರು ಸುಖದಲ್ಲಿ ಒಂದೇ ರೀತಿ ಇರ್ತವೆ, ದುಃಖದಲ್ಲಿ ಒಂದೇ ರೀತಿ ಇರ್ತವೆ. ಒಬ್ಬರು ಕಣ್ಣ ನೀರು ಬಂತಂದ್ರೆ ಅದು ದುಃಖದಿಂದ ಬಂದಿರ್ಬೋದು, ಸುಖದಿಂದ ಬಂದಿರೋ ಗೊತ್ತಾಗ ಸಾಧ್ಯನಿಲ್ಲ. ಹಿಂಗೆ ನಾನು ಮೋಸ ಹೋದೆ.
ಒಬ್ಬರು ಮುಂದೆ ಕೂತು ಅಜ್ಜಿ ನಾನು ಹೇಳಿದ್ರು, ಕಣ್ಣ ನೀರು ಬಂದ್ಬಿಡ್ತು. ಈ ಕ್ರಿಕೆಟ್ ಕಾಮೆಂಟ್ ಹೇಳಿದೆ, ಕಣ್ಣ ನೀರು ಬಂತು. ಅಜ್ಜಿ ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ಬಂತು ಹೇಳಿ ಎಂದೆ. ಹೋಗ್ಲಿ ಬಿಡುತ್ತಮ್ಮ ಬೇಡ. ಇಲ್ಲ ಹೇಳಮ್ಮ, ಕೊಡು ಮೈಕ್ ಅಂದು. ಅವ್ರ ಕೈಯಲ್ಲಿ ಮೈಕ್ ಕೊಟ್ಟೆ. ನೋಡಿ, ಗುರುರಾಜಲ್ ನನಗೇನು ಗುರುರಾಜಲ್ ನಾಯ್ಡು ಅವ್ರ ಧ್ವನಿ ಕೇಳಿ ಅಜ್ಜಿ ಕಣ್ಣಲ್ಲಿ ನೀರು ಬಂತು. ಅಜ್ಜಿ ಯಾಕೆ ಕಣ್ಣಲ್ಲಿ ನೀರು ಬಂತು ಹೇಳಂದೆ. ಆಕೆ ಹೇಳಿದ್ಲು, ಏನಿಲ್ಲ ತಮ್ಮ, ಮೊನ್ನೆ ನಮ್ಮ ಮನೆಯಲ್ಲಿ ಒಂದು ಎಮ್ಮಿ ಸತ್ತೋಯ್ತು. ಸಾಯಕ್ಕೂ ಅರ್ಧ ಗಂಟೆ ಮುಂಚೆ ನಿಂತರನೆ ಒದರಿ ಸತ್ತೋಯ್ತು. ನನಗೆ ಅದಕ್ಕೆ ಅನುಮಾನ ಆಗ್ತಾ ಇದೆ ಅಂದ್ಲು. ಇದು ನಮಗೆ ಬೇಕಾಗಿತ್ತ? ಈ ಶ್ರೀಲಂಕಾ ಹೇಳಿದ್ರಂಗೆಲ್ಲ ನನಗೆ ಜಾಣಿಯರ ನಗೆ ಜಾಗರಣೆ, ಬೆಂಗಳೂರಲ್ಲಿ ಜಾಗರಣೆ ಮಾಡ್ತಾರೆ, ಬೆಳತನ ಕಾರ್ಯಕ್ರಮ ಮಾಡ್ತಾರೆ. ಅಜ್ಜಿ ಪಕ್ಕದಲ್ಲಿ ಒಂದು ಕುರ್ಚಿ ಖಾಲಿ ಇತ್ತು, ಹೋಗಿ ಕೂತ್ಕೊಂಡೆ. ನನಗೆ ಅವತ್ತೇ ಗೊತ್ತಾಯ್ತು ಯಾರಿಗೆ ಮಾತಾಡಿಸ್ರಿ, ಅಜ್ಜಿಯರಿಗೆ ಮಾತಾಡಿಸ್ಬಾರ್ದು. ಪಕ್ಕ ಕೂತ್ಕೊಂಡೆ. ತಮ್ಮ ನಿಮ್ದು ಯಾವ ಊರು ಅಂದ್ರು. ನಾನು ಪ್ರಾಸವಾಗಿರ್ಲಿ ಅಂತ ಬೆಂಗಳೂರು ಹತ್ರ ಮಂಗಳೂರು ಅಂದೆ. ಬೆಂಗಳೂರಿಗೂ ಮಂಗಳೂರಿಗೂ 350-400 ಕಿಲೋಮೀಟರ್ ಇದೆ, ತುಂಬಾ ಹತ್ರ ಕಣಪ್ಪ ಅಂದ. ಹೌದಜ್ಜಿ, ನಿಮ್ದು ಯಾವ ಊರು? ನಾನು ಬೆಂಗಳೂರೇ ಅಂದ್ಲು. ಬೆಂಗಳೂರಲ್ಲಿ ಯಾವ ಏರಿಯಾ ಅಂದೆ. ನಿನಕ್ಕಿಂತ ಹತ್ರ ಕಣಪ್ಪ. ಎಲ್ಲೆಮ್ಮ ಅಂದೆ. ಶ್ರೀಲಂಕಾ ಹತ್ರ ಯಲಹಂಕ ಅಂದ. ನಾನು ಬೆಂಗಳೂರು ಹತ್ರ ಮಂಗಳೂರು ಅನ್ನಲ್ಲ. ಈ ಕಡೆ ಟರ್ನ್ ಆದೆ, ಅಲ್ಲೇ ಬಜ್ಜಿ ಕೂತ್ಕೊಂಡಿದ್ಲು. ನಾನು ಕೇಳಲೇ ಇಲ್ಲ. ನಂದು ಕೇಳಲಿಲ್ಲ ಅಂದ್ಲು. ನೀ ಹೇಳ್ಬಿಡಮ್ಮ ಅಂದೆ. ನಂದು ಕಿನ್ನೆ ಹತ್ರ ಪಿಣ್ಣೆ ಅಂದ್ಲು. ನಾನು ಎದ್ದೋಗ್ಬಿಟ್ಟೆ, ಮಾತಾಡಲಿಲ್ಲ. ಇಂಥ ಒಬ್ಬ ಅಜ್ಜಿ ಚಿತ್ರದುರ್ಗ ಮಹಿಳಾ ಸಮಾಜದಲ್ಲಿ ಕಾರ್ಯಕ್ರಮ ಸಿಕ್ಕಿದ್ರು ನನಗೆ. 9 ಮಂದಿ ಗಣ್ಯರು ಎಲ್ಲ ಮುಂದೆ ಕೂತ್ಕೊಂಡಿದ್ವಿ. 250 ಜನ ಹೆಣ್ಮಕ್ಳು, ನಾನೊಬ್ಬನೇ ಗಣಮಗ. ಯಾರು ಇಲ್ಲ, ಯಾರು ಮಾತಾಡ್ತಲ್ಲ, ನಮ್ಮ ನೋಡ್ತಾನೆ ಇಲ್ಲ. ನಾನು ಒಬ್ಬ ಅಜ್ಜಿ ನೋಡಿದೆ. ಅಜ್ಜಿ ನನ್ನ ನೋಡಿ ನಕ್ಕಳು. ನಾನು ಅಜ್ಜಿ ನನ್ನ ನೋಡಿ ನಕ್ಕಳದಂತ ನಾನು ಅಜ್ಜಿ ನೋಡಿ ಸ್ಟೈಲಾಗಿ ಅಂದೆ. ಬಾ ಇಲ್ಲಿ ಅಂದ. ಯಾಕಜ್ಜಿ ಅಂದ. ಮಾನ ಮರ್ಯಾದಿಲ್ವಾ ಅಂದ. ಮುದುಕಿಯರ ನೋಡಿ ನಗುತ್ತಲ್ಲೋ ನೀನ್ ಹಣ ಎತ್ತಲಿ ಅಂದ. ಅಲ್ಲಜ್ಜಿ ನೀವೇ ನಕ್ಕಿರಲ್ಲ. ನನ್ನ ಬಾಯಾಗ ಹಲ್ಲು ಬಿದ್ದ ಸುಮ್ಮನೆ ಕೂತರ ನಕ್ಕಂಗಾಗ್ತದೆ ಅಂದ. ನಾನು ಆ ಕಡೆ ನೋಡೇ ಇಲ್ಲಿ ಕಟ್ಟರ್ನಾಗಿಬಿಟ್ಟೆ. 9 ಜನ ವೇದಿಕೆ ಚೇರ್ ಹಾಕಿದರೆ, ಎಲ್ಲ ಗಣ್ಯರು ವೇದಿಕೆ ಆಗಮಿಸಬೇಕು ಅಂತಾರೆ. 9 ಚೇರ್ ಹಾಕಿದ್ರೆ ನಾನು ಒಬ್ಬರೇ ಗಂಡ ಎಲ್ಲ ಹೆಣ್ಮಕ್ಳು, 8 ಜನ ಹೆಣ್ಮಕ್ಳೆ. ನಾವು ಹೋಗಿ ಹಿಂಗೆ ಕೂತ್ಕೊಂಡು ಹಿಂಗೆ ಟರ್ನ್ ಅದೇ. ನನ್ನ ಪಕ್ಕಕ್ಕೆ ಅದೇ ಅಜ್ಜಿದ್ದಾಳೆ. ಅಜ್ಜಿ ನೀವ್ಯಾಕೆ ಇಲ್ಲಿ ಅಂದೆ. ನಾನು ಈ ಕಾರ್ಯಕ್ರಮದ ಅಧ್ಯಕ್ಷೆ ಅಂದ್ಲು. ಅಮ್ಮ, ನಾನು ಸತ್ಯ ಅನ್ಕಂಡೆ. ನೋಡಿ ಬೇರೆ ನಕ್ಕಿದ್ದೆ. ಎಲ್ಲ ಕಾರ್ಯಕ್ರಮ ಮುಗಿತು. ಈಗ ಅಧ್ಯಕ್ಷೀಯ ಭಾಷಣ. ಅಜ್ಜಿ ಬಂದ್ಲು, ನಾನು ನೋಡ್ಕಂತಾನೆ ಬಂದ್ಲು. ಮಾತೆಯರೇ, ಮಹಿಳೆಯರೇ, ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಅಂದ ನನ್ನ ನೋಡಿದ್ಲು. ನಾನಂದೆ, ಅಜ್ಜಿ ಅಂದೆ, ಏನು ಒಗ್ಗಟ್ಟಾಗ್ರಿ ಬೇಡ ಅನ್ನಲ್ಲ, ಇವತ್ತೇ ಯಾಕಾಗಬೇಕು, ನಾಳೆ ನಾಡಿದ್ದಾಗ್ರಿ ಅಂದೆ. ನಿನಗೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊ ಅಂದ. ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥ ಗಂಡಸರನ್ನ ಬಗ್ಗೆ ಬಡಿಬೇಕಾಗಿದೆ. ನಿಮಗಲ್ಲ, ನಮ್ದು. ವರದಕ್ಷಿಣೆ ಕಿರುಕುಳ ಕೊಟ್ಟು ಒಂದು ಹೆಣ್ಣಿನ ಪ್ರಾಣ ತಿಂತಾರೆ ಇವರು. ಮನುಷ್ಯರ ಇವರು? ಮನುಷ್ಯತ್ತಿದೆಯಾ? ಮಾನವೀಯತಿದೆಯಾ? ಅಲ್ರಿ, ವರದಕ್ಷಿಣೆ ತಗೊಂಡನೆ ಅವನು, ಇಸ್ಕೊಂಡನೆ ಅವನು, ಕೂತ್ಕೊಂಡ ನಾನು ಬಯಸ್ಕೊಂತ ಇದ್ದೀನಿ. ವರದಕ್ಷಿಣೆ ಕಿರುಕುಳ ಇವ್ರು ಮನುಷ್ಯತ್ತಿದೆಯಾ? ಮಾನವೀಯತಿದೆಯಾ? ಇಷ್ಟಂದ್ರೆ ಸುಮ್ಮನೆ ಆಗ್ತಿಲ್ಲ. ಇವ್ರು ಗಂಡಸರ ಅಂದ್ಬಿಟ್ಲು. ತಲೆ ಕೆಟ್ಟು ಬಿಡ್ತು ನನಗೆ. ನಾನು ಅಂದೆ, ಅಜ್ಜಿ ಏನು ಯಾರಿಗಂದ್ರಿ ನೀವು? ನಾನು ನಿನಗಂದಿಲ್ಲ, ಸುಮ್ಮನೆ ಕೂತ್ಕೋ. ಮತ್ತಿನ್ ಯಾರಿಗಂದ್ರಿ? ನಾ ಗಂಡಸರಿಗಂದಿನಿ. ಅಲ್ಲ, ನೀವು ನಗ್ತೀರಿ, ನನಗೆ ಹಂಗಾಗಿರ್ಬೇಡ. ನಾ ಗಂಡಸರಿಗಂದಿನ, ಹಂಗಂದ್ರೆ ನಾನು ಯಾರು? ನನಗೂ ತಲೆ ಕಟ್ಟೋಡ್ದು. ಮುಂದೆ ಬಂದು ಕೂತ್ಕೊಂಡ್ಲು. ಅಜ್ಜಿನ ನೋಡಿ ಹೇಳಿದೆ, 40 ನಿಮಿಷ ಮಾತಾಡಿದ ಮೇಲೆ ಹೇಳಿದೆ, ಮಾತೆಯರೇ, ಮಹಿಳೆಯರೇ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಮಾತನಾಡೋಕ್ಕಿಂತ ಮುಂಚೆ ಒಂದ್ಸಾರಿ ಆಲೋಚನೆ ಮಾಡಿ ಮಾತನಾಡೋದು ಒಳ್ಳೆಯದು. ಯಾರೋ ಮಾಡಿದ ತಪ್ಪು ಯಾರನ್ನ ಹೊಣೆಗಾರರನ್ನಾಗಿ ಮಾಡೋದು ಒಳ್ಳೆಯದಲ್ಲ. ಇದು ಒಬ್ಬರಿಗೆ ಗೊತ್ತಿರಲಿ. ನಾನು 11 ವರ್ಷಗಳಿಂದ ಮದುವೆ ಆಗಿದ್ದೀನಿ. ಬಹಳ ದೊಡ್ಡದಾಗ್ತದೆ. ಜೊತೆಗೆ ಹಾಸ್ಯ ಅನ್ನೋದು ಸಾರ್ವತ್ರಿಕ, ಇದಕ್ಕೆ ಜಾತಿ ಭೇದಗಳಿಲ್ಲ ಅಂತ. ಇವತ್ತು ನನಗೆ ಮುಸ್ಲಿಂ ಅಭಿಮಾನಿಗಳಿದ್ದಾರೆ. ಬುರ್ಕಾ ಪರದೆನ ಸ್ವಲ್ಪ ಸರಿಸಿ ನನ್ನನ್ನು ಮಾತಾಡಿಸ್ತಕ್ಕಂಥ ಮುಸ್ಲಿಂ ಹೆಣ್ಮಕ್ಳಿದ್ದಾರೆ. ಟ್ರೈನ್ನಲ್ಲಿ, ಬಸ್ನಲ್ಲಿ. ನೀವು ಟಿವಿಲಿ ಬರ್ತೀರಲ್ವಾ, ಬಹಳ ಚೆನ್ನಾಗಿ ಮಾತಾಡ್ತೀರಾ. ಮುಸ್ಲಿಂ ಹೆಣ್ಮಕ್ಳು ಹೇಳಿದಾಗ ನನಗೆ ತುಂಬಾ ಆಶ್ಚರ್ಯ ಆಗ್ತದೆ. ಹಾಸ್ಯ ಇಷ್ಟು ಸಾರ್ವಕಾಲಿಕವೇ, ಇಷ್ಟು ಸಾರ್ವತ್ರಿಕವಾಗ್ತದೆ. ನಿಜವಾದ